ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಈಗಾಗಲೇ PDO ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ ಬಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕಾಲ್ ಮಾಡಿರ್ತಕ್ಕಂತಹ ಗ್ರೂಪ್ ಬಿ. ಸೊ ಈ 3 ಪರೀಕ್ಷೆಗಳಿಗೂ ಈಗಾಗಲೇ ಪರೀಕ್ಷಾ ದಿನಾಂಕ ಗೊತ್ತಾಗಿದೆ. ಸೊ ಈಗಿಂದನೇ ನಿಮ್ಮ ಒಂದು ಪರೀಕ್ಷೆ ತಯಾರಿ ಚುರುಕಾಗಿರಲಿ ಅಂತ ಹೇಳ್ತಾ, ಈ ಒಂದು ಪರೀಕ್ಷಾ ತಯಾರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಕನ್ನಡ ಪದಗಳನ್ನು ನಾನು ನನ್ನ ಒಂದು ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಈ ಒಂದು ಕನ್ನಡ ಪದಗಳು GPSTR, HSTR ಮತ್ತು ಗ್ರೂಪ್ ಸಿ ಕೂಡ ಬಹಳಷ್ಟು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹವುಗಳಾಗಿರ್ತವೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಕನ್ನಡ ವಿಭಾಗ ಅಂತ ಏನು ಇರುತ್ತೆ, ಸೊ ಈ ಒಂದು ಕನ್ನಡ ಭಾಗದಲ್ಲಿ ಈ ಕನ್ನಡ ಪದಗಳ ಅರ್ಥ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ ಸ್ನೇಹಿತರೆ. ಸೊ ನಾವು ದಿನ ಆಡುವಂತಹ ಭಾಷೆಗಳಲ್ಲಿ ಯೂಸ್ ಮಾಡ್ತಾ ಇದ್ರೂ ಕೂಡ ಕೆಲವೊಂದು ಪದಗಳಿಗೆ ಅರ್ಥನೇ ಗೊತ್ತಿರೋದಿಲ್ಲ. ಸೊ ನಾನು ಇಲ್ಲಿ ಕೆಲವೊಂದು ವಿಶಿಷ್ಟವಾದಂತಹ ಪದಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳ ಅರ್ಥವನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಟಚ್ ಮಾಡಿ. ಯಾಕಂತ ಹೇಳಿದರೆ ನಾನು ಬಿಡ್ತಕ್ಕಂತಹ ಎಲ್ಲ ವಿಡಿಯೋಗಳು ಅದರ ನೋಟಿಫಿಕೇಷನ್ನು ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೋಡಿ ಪದಗಳು ಹೀಗಿವೆ: ಅಂಬುಜ, ಅಂಬುರುಹ, ಅಂಬೋಜ, ಅಂಬೋರುಹ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಅಂಬುಜ, ಅಂಬುರುಹ ಮತ್ತು ಅಂಬೋಜ, ಅಂಬೋರುಹ ಅಂತ ಹೇಳಿದರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತೇಳಿ. ಸೊ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಯಾವುದು? ಅದು ಕಮಲ. ಸೊ ಹಾಗಾಗಿ ನಾವು ಕಮಲ ಅಂತೇಳಿ ಈ ಒಂದು 4 ಪದಗಳಿಗೂ ಅರ್ಥವನ್ನು ಹೇಳಬಹುದಾಗಿರುತ್ತೆ. ಸೊ ಅಂಬುಜ ಮೀನ್ಸ್ ಅಂಬು ಪ್ಲಸ್ ಅಜ. ಅಂಬು ಅಂದರೆ ನೀರು, ಅಜ ಅಂತ ಹೇಳಿದರೆ ಹುಟ್ಟಿದ್ದು ಅಂತೇಳಿ. ಅದೇ ರೀತಿಯಾಗಿ ಅಂಬು ಪ್ಲಸ್ ರುಹ ಅಂತ ಹೇಳಿದ್ರು ಕೂಡ ಅದನ್ನು ಅದೇ ಅರುಹ ಅಂತ ಹೇಳಿದರೆ, ಅರುಹ ಅಂದರೆ ಹುಟ್ಟಿರ್ತಕ್ಕಂಥದ್ದು, ಅಂಬು ಅಂತ ಹೇಳಿದರೆ ನೀರು. ಸೊ ಅದೇ ರೀತಿಯಾಗಿ ಅಂಬೋಜ, ಅಂಬೋರುಹ ಅಂತ ಹೇಳಿದ್ರು ಕೂಡ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತಲೇ ಅರ್ಥವನ್ನು ಪಡೆದುಕೊಳ್ಳುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪದವನ್ನು ಹೇಳೋದಾದರೆ ಅಂಬಾರ. ನೋಡಿ, ಇಲ್ಲಿ ಅಂಬರ ಬೇರೆ, ಅಂಬರ ಅಂದರೆ ಆಕಾಶ ಆಗುತ್ತೆ. ಸೊ ಇಲ್ಲಿ ಭಾ ಅಕ್ಷರ ಏನಿದೆ ಅಲ್ವಾ, ಅದು ದೀರ್ಘವಾಗಿ ಬಂದಿರೋದ್ರಿಂದ ಇದು ಅಂಬಾರ. ಸೊ ಪದದ ಅರ್ಥನೇ ಬದಲಾಗುತ್ತೆ ನೋಡಿ. ಹುಲ್ಲಿನ ಬಣವೆ ಅಂತೇಳಿ ಅಂಬಾರ ಅಂತ ಹೇಳಿದರೆ ಹುಲ್ಲಿನ ಬಣವೆ ಅಥವಾ ಮೆದೆ, ಹುಲ್ಲಿನ ಮೆದೆ ಅಂತೇಳಿ ಹೇಳ್ಬಹುದು. ಒಂದು ಅರ್ಥವನ್ನು ಕೊಡುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಂಬುಧಿ, ಅಂಬೋದಿ, ಅದೇ ರೀತಿಯಾಗಿ ಅಕುಪಾರ ಅಂತೇಳಿ. ಸೊ ಇಲ್ಲಿ ಈ ಒಂದು 3 ಪದಗಳಿಗೂ ಕೂಡ ಸಮುದ್ರ ಅನ್ನುವಂಥ ಒಂದು ಅರ್ಥವನ್ನೇ ಕೊಡೋದ್ರಿಂದ ಇದು ಸಮುದ್ರ ಆಗಿರುತ್ತೆ. ಅಂಬೋಧಿ, ಅಂಬೋಧಿ ಮತ್ತು ಅಕುಪಾರ ಅಂತೇಳಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಅಕ್ಷಿ. ನೋಡಿ, ಅಕುಪಾರ ಅನ್ನೋವಂಥದ್ದು ಗೊತ್ತಿರಲಿಲ್ಲ. ಅಕುಪಾರ ಅಂತೇಳಿದರೆ ಸಮುದ್ರ ಅಂತೇಳಿ. ಸೊ ನಾನು ಕೂಡ ನಿಮ್ಮೊಟ್ಟಿಗೆ ತಿಳಿದುಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಕ್ಷಿ ಅನ್ನುವಂಥದ್ದು ಮಾತ್ರ ನಮಗೆ ಗೊತ್ತು. ಅಕ್ಷಿ ಅಂದರೆ ಕಣ್ಣು ಅಂತೇಳಿ ತಿಳಿದಿತ್ತು. ಆದರೆ ಅಂಬಕ ಅಂತ ಹೇಳಿದ್ರು ಕೂಡ ಕಣ್ಣು ಅಂತ ಒಂದು ಮೀನಿಂಗನ್ನು ಕೊಡುತ್ತೆ ಅಂತೇಳಿ ಇವಾಗ ತಿಳಿದುಕೊಳ್ತಾ ಇದ್ದೀವಿ. ಸೊ ಅಕ್ಷಿ ಮತ್ತು ಅಂಬಕ ಅಂತೇಳಿದರೆ ಕಣ್ಣು ಅಂತೇಳಿ ಅರ್ಥವನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಅಂಬು. ನೋಡಿ, ಈಗಾಗಲೇ ನಾನು ಹೇಳಿದೆ ಅಂಬು ಅಂತ ಹೇಳಿದ್ರೆ ನೀರು ಅಂತೇಳಿ. ನೋಡಿ, ನಾನು ಇಲ್ಲಿ ನೀರಿನೊಳಗೆ ಬಾಣ ಅಂತ ಅಲ್ಲ. ಸೊ ನಾನು ಈ ಒಂದು ಪಿಕ್ಚರನ್ನು ಯಾಕೆ ಆರಿಸ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನೀರು ಇದೆ, ಬಾಣನೂ ಇದೆ. ಸೊ ಹಾಗಾಗಿ ಇದನ್ನು ನಾನು ಆರಿಸ್ಕೊಂಡಿದ್ದೀನಿ ಅಷ್ಟೇ. ಅಂಬು ಅಂತ ಹೇಳಿದ್ರೆ ನೀರು ಅಂತಲೂ ಆಗುತ್ತೆ, ಜೊತೆಗೆ ಬಾಣ ಅಂತಲೂ ಆಗುತ್ತೆ. ಸೊ ಇದು ನಾನಾ ಅರ್ಥಗಳಿಗೆ ಬಳಕೆ ಆಗುವಂತಹ ಒಂದು ಪದ ಆಗಿರುತ್ತೆ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಅಕಸ್ಮಾತ್ ಇದೇನಾದರೂ ನಿಮಗೆ ಪದಗಳ ಅರ್ಥದಲ್ಲಿ ಕೇಳಿ ಈ ಒಂದು ಏನು MSQನಲ್ಲಿ ಕೇಳಿದ್ರೆ ನೀವು ನೀರು ಅಂತ ಇದ್ದರೆ ನೀರು ಅಂತ ಹಾಕಿ, ಇಲ್ಲಾಂದರೆ ಬಾಣ ಅಂತಿದ್ರೆ ಬಾಣ ಅಂತ ಆನ್ಸರನ್ನು ಆಯ್ಕೆ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಂಬುದಾಗಮ ಅಂತೇಳಿ. ಸೊ ನೋಡಿ, ಅಂಬು ಅಂತ ಹೇಳಿದ್ರೆ ನೀರು ಅಂತ ಈಗ ತಾನೇ ಹೇಳಿದೆ. ಸೊ ಆಗಮ ಅಂತ ಹೇಳಿದ್ರೆ ಬರ್ತಕ್ಕಂಥದ್ದು. ಸೊ ಮಳೆ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಇದು ಯಾವ ಕಾಲ? ಮಳೆಗಾಲ. ಅಂಬುದಾಗಮ ಅಂತ ಹೇಳಿದ್ರೆ ಮಳೆಗಾಲ ಅಂತೇಳಿ ನಾವು ಈಸಿಯಾಗಿ ಹೇಳ್ಬಹುದಾಗಿರುತ್ತೆ. ಅಂಶು ಅಂತ ಹೇಳಿದ್ರೆ ಕಿರಣ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಪಿಕ್ಚರ್ ತೋರಿಸಿದ್ದೀನಿ ಅಂತೇಳಿ ಸನ್ ಅಂತ ಅಂದ್ಕೊಬೇಡಿ. ಇಲ್ಲಿ ಅಂಶು ಅಂತ ಹೇಳಿದ್ರೆ ಕಿರಣ. ಸೊ ಏನು ಸನ್ ರೇಸ್ ಇರುತ್ತಲ್ವ, ಸೊ ಇವುಗಳನ್ನು ನಾವು ಅಂಶು ಅಂತೇಳಿ ಕರಿತೀವಿ ಅಂತ ಹೇಳಬಹುದಾಗಿರುತ್ತೆ.
ಅದೇ ರೀತಿಯಾಗಿ ಹಂಸ, ಹಂಸ ಅಂತ ಹೇಳಿದ್ರೆ ಹಂಸ ಬೇರೆ. 2 ಸೊನ್ನೆ ಹಂಸ ಅಂತ ಹೇಳಿದರೆ ಅದು ಪಕ್ಷಿ ಆಗುತ್ತೆ. ಇದು ಹಂಸ, ಹಂಸ ಅಂತ ಹೇಳಿದರೆ ಭುಜ ಅಂತ ಹೇಳಿ ಅರ್ಥವನ್ನು ಕೊಡೋದನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಅಕರಾಸ್ತೆ ಅಂತ. ಸೊ ಇದನ್ನು ನಾವು ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ, ಜಸ್ಟ್ ಓನ್ಲಿ ಫೀಲ್ ಇಟ್ ಅಷ್ಟೇ. ಅಂದರೆ ಅನುಭವದಿಂದ ತಿಳಿದುಕೊಳ್ಳುವಂತಹ ಒಂದು ಫೀಲಿಂಗ್ ಇದು, ಭಾವನೆ. ಸೊ ಅಕ್ಕರೆ, ಪ್ರೀತಿ ಅಂತ ಹೇಳಿ ಕರಿತೀವಿ. ಆಗ ಅಕರಾಸ್ತೆ ಅಂತ ಹೇಳಿದರೆ ಏನು ಪ್ರೀತಿ ಅಥವಾ ಅಕ್ಕರೆ ಅಂತ ಹೇಳಿ, ಅದು ಮಮತೆ. ಸೊ ಇವುಗಳಿಂದೆಲ್ಲ ನಾವು ಈ ಒಂದು ಪದವನ್ನು ನಾವು ಅರ್ಥವನ್ನು ಕೊಡಬಹುದಾಗಿರುತ್ತೆ. ಅಕರಾಸ್ತೆ ಅಂದರೆ ಅಕ್ಕರೆ, ಪ್ರೀತಿ ಅಂತ ಹೇಳಿ. ಅದೇ ರೀತಿ ಅಕಟ ವಿಕಟ ಅಂತ ಹೇಳಿ ಕೇಳಲಾಗಿದೆ. ಸ್ನೇಹಿತರೆ, ಅಕಟ ವಿಕಟ ಅಂತ ಹೇಳಿದ್ರೆ ಅಸಂಬದ್ಧತೆ ಅಂತೇಳಿ. ಸೊ ಈ ರೀತಿಯಾದಂಥ ಪದಗಳನ್ನು ನಾವು ಇತ್ತೀಚಿನ ಹೊಸಗನ್ನಡ ಸಾಹಿತ್ಯ ಶೈಲಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ನಾವು ಹಳೆಗನ್ನಡ ಮತ್ತು ನಡುಗನ್ನಡದಲ್ಲಿ ಕೇಳಬಹುದು ಈ ರೀತಿ ಪದಗಳನ್ನು. ಸೊ ಹೇಗೆ ಅಂದರೆ ಅಕಟ ವಿಕಟ ತಳ ಪಾತಾಳದಲ್ಲಡಗಿದ್ದರೂ ಬಿಡನವನನ್ನು ಅಂತ. ಸೊ ಈ ಪೌರಾಣಿಕ ನಾಟಕಗಳಲ್ಲಿ ಸೊ ಈ ರೀತಿಯಾದಂಥ ಒಂದು ಪದಗಳನ್ನು ಯೂಸ್ ಮಾಡೋದನ್ನು ನೋಡಬಹುದು. ಸೊ ಅದೇ ಅಕಟ ವಿಕಟ ಅಂತ ಹೇಳಿದರೆ ಏನೋ ಜಸ್ಟ್ ಆ ಒಂದು ಸಮಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪದವನ್ನು ಯೂಸ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ತೀವೇನೋ, ಬಟ್ ಅದು ತಪ್ಪು. ಸೊ ಅಕಟ ವಿಕಟ ಅಂದರೆ ಅದನ್ನು ಕೂಡ ಒಂದು ಪದನೇ, ಅದಕ್ಕೆ ತನ್ನದೇ ಆದಂಥ ಒಂದು ಅರ್ಥ ಇದೆ ನೋಡಿ. ಅಸಂಬದ್ಧತೆ ಅನ್ನುವಂಥ ಒಂದು ಅರ್ಥವನ್ನು ಇಲ್ಲಿ ಕೊಟ್ಟಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಇನ್ನು ಮುಂದುವರೆದು ನೋಡೋದಾದರೆ ಅಕರಾಳ ವಿಕರಾಳ. ನೋಡಿ ಎಷ್ಟು ವಿಚಿತ್ರವಾಗಿವೆ ಪದಗಳು, ನಾವು ಯಾವೂ ಕೇಳೇ ಇಲ್ಲ ಈ ಪದಗಳನ್ನು. ಈ ರೀತಿಯಾದಂಥ ಪದಗಳನ್ನು ಏನಾದರೂ ಎಕ್ಸಾಮಿಗೆ ಕೊಟ್ಟರೆ ಬಹಳಷ್ಟು ಬೇಗ ನಾವು ಕುಗ್ಗಿ ಹೋಗ್ತೀವಿ, ಏನಪ್ಪ ಈ ರೀತಿ ಕೇಳಿದ್ದಾರೆ ಅಂತೇಳಿ. ನೋಡಿ ಮೊನ್ನೆ ರೀಸೆಂಟಾಗಿ ಏನು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ಗೆ ಕೇಳಿದರು, ತುಂಬಾ ಟಫ್ ಇತ್ತು ಕನ್ನಡ ವರ್ಡ್ಸ್ಗಳನ್ನ ನಾವು ಇದುವರೆಗೂ ಕೇಳೇ ಇರಲಿಲ್ಲ. ಆ ರೀತಿಯಾದಂತಹ ಒಂದು ಪದಗಳನ್ನು ಕೊಟ್ಟಿದ್ದರು. ಆ ರೀತಿ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನೆಲ್ಲವನ್ನು ತಿಳಿದುಕೊಳ್ಳೋದು ಬಹಳಷ್ಟು ಅಗತ್ಯ ಅಂತ ಹೇಳ್ತಾ, ಅಕರಾಳ ವಿಕರಾಳ ಅಂತೇಳಿದರೆ ಘೋರವಾದ, ಭಯಾನಕವಾದ, ಭಯಂಕರವಾದ ಅಂತೇಳಿ ಅರ್ಥವನ್ನು ಹೇಳ್ಬಹುದು. ಅದೇ ರೀತಿಯಾಗಿ ಇನ್ನು ಮುಂದುವರೆದು ನೋಡೋದಾದರೆ ಅಕಲಂಕ ಅಂತ ಹೇಳಿ ನೋಡಿ. ಅಕಲಂಕ ಅಂತ ಹಳೆಗನ್ನಡದಲ್ಲಿ ಳಾನಕಾರನ ಯೂಸ್ ಮಾಡ್ತಾರೆ. ಅಂದರೆ ಇದು ಅಕಲಂಕ. ಸೊ ಅಕಲಂಕ ಅಂತ ಹೇಳಿದರೆ ನಿರ್ಮಲವಾದ ಮತ್ತು ಪರಿಶುದ್ಧವಾದ, ಶುದ್ಧವಾದ ಅನ್ನುವಂಥ ಮತ್ತು ಪಾಪರಹಿತವಾದ ಅಂತ ಒಂದು ಅರ್ಥವನ್ನು ಪಡೆದುಕೊಳ್ಳುತ್ತೆ. ಸೊ ಅಕಲಂಕ ದೇವಚರಿತೆ ಅಂತ ಹೇಳಿ ನೀವು ಒಂದು ಪುಸ್ತಕದ ಹೆಸರನ್ನು ಕೇಳಿರಬಹುದು. ಯಾರು ಬರೆದಿದ್ದು ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಅಕಲಂಕ ಅಂತ ಹೇಳಿದ್ರೆ ನಿರ್ಮಲವಾದ, ಪಾಪರಹಿತವಾದ, ಶುದ್ಧವಾದ ಅಂಥೇಳಿ ಅರ್ಥವನ್ನು ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಅಕಿಂಚನ ಅಂತ. ಸೊ ಅಕಿಂಚನ ಅಂತ ಹೇಳೋದಾದರೆ ಅದು ಬಡತನ, ಏನೂ ಇಲ್ಲದ ಪರಿಸ್ಥಿತಿ ಅಂತ ಹೇಳಿದ್ರೆ ತಮ್ಮ ಒಂದು ಮೂಲಭೂತ ಅವಶ್ಯಕತೆಗಳನ್ನು ಕೂಡ ಈಡೇರಿಸ್ಕೊಳ್ಳೋದಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಬಡತನ ಅಂತ ಹೇಳ್ತೀವಲ್ವ. ಸೊ ಅದನ್ನು ನಾವು ಅಕಿಂಚನ ಅನ್ನುವಂಥ ಒಂದು ಪದದಿಂದ ಕರಿಬೋದು. ಅಂದರೆ ಅಕಿಂಚನ ಅನ್ನೋ ಒಂದು ಪದಕ್ಕೆ ಈ ಎರಡೂ ಅರ್ಥಗಳು ಇವೆ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ ಅಕ್ಕಮೆ ನೋಡಿ. ಅಕ್ಕಮೆ ಅಂತ ಹೇಳಿದ್ರೆ ಅಜೀರ್ಣ ಅಂತ ಹೇಳಿ. ಅಕ್ಕ ಅನ್ನೋದು ಗೊತ್ತು, ನಮಗಿಂತ ಮೊದಲೇ ಜನಿಸಿದವಳು ಅಂತ ಹೇಳಿ. ಅಂದರೆ ಹಿರಿಯ ಸಹೋದರಿಯನ್ನು ನಾವು ಅಕ್ಕ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಮೇ ಒಂದು ಸೇರಿಸಿದ್ರೆ ಏನಾಯಿತು, ಅಜೀರ್ಣ ಅಂತ. ಅಂದರೆ ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗದೆ ಇರ್ತಕ್ಕಂಥದ್ದು, ಕರಗದೇ ಇದ್ದರೆ ಅದನ್ನು ನಾವು ಅಜೀರ್ಣ ಅಂತೇಳಿ ಕರಿತೀವಿ ನೋಡಿ. ಅಕ್ಕಮ್ಮೆ ಅಂದರೆ ಅಜೀರ್ಣ ಅಂತೇಳಿ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಅಕೃಷ್ಟಪಚ್ಯ ಅಂತ. ಈ ರೀತಿ ಪದಗಳನ್ನು ನಾವು ಕೇಳೇ ಇಲ್ಲ, ಆದ್ರೂ ಕೂಡ ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕ ಆಗಿರುತ್ತೆ ಸ್ನೇಹಿತರೆ. ಅಕೃಷ್ಟಪಚ್ಯ ಅಂತ ಹೇಳಿದ್ರೆ ಏನು ಅಂದರೆ ಬೇಸಾಯ ಮಾಡದೆ ಬೆಳೆಯನ್ನು ಕೊಡುವಂತಹ ಭೂಮಿಯನ್ನು ನಾವು ಅಕೃಷ್ಟಪಚ್ಯ ಅಂತ ಹೇಳಿ ಕರಿತೇವೆ ಅಂತ. ಅದೇನು ಹೇಳ್ತಾರಲ್ವ, ಏನು ಕೆಲಸ ಮಾಡ್ದೇ ಸಂಪಾದನೆ, ಕೈ ತುಂಬ ಸಂಪಾದನೆ ಮಾಡುವುದು ಅಂತ, ಆ ಥರ ಇದು ಅಕೃಷ್ಟಪಚ್ಯ ಅಂತೇಳಿದ್ರೆ ಬೇಸಾಯ ಮಾಡ್ದೇ ಬೆಳೆಯನ್ನು ಕೊಡುವಂತಹ ಭೂಮಿ. ಎಲ್ಲಿ ಸಿಗುತ್ತೆ ಆ ರೀತಿ ಭೂಮಿ ನೋಡೋಣ. ಸೊ ನೆಕ್ಸ್ಟ್ ನೋಡೋದಾದರೆ ಅಕ್ಕಾಡು. ಆಗಲೇ ಅಕ್ಕಮೆ ಅಂತ ಬಂದಿತ್ತು, ಈಗ ಅಕ್ಕಾಡು ಅಂತ ಬಂದಿದೆ. ಸೊ ಅಕ್ಕಾಡು ಅಂತ ಹೇಳಿದ್ರೆ ಲಾಸ್,
ಪೂರ್ತಿ ನಷ್ಟವಾಗುವಂತಹದ್ದು, ಆ ಒಂದು ಪರಿಸ್ಥಿತಿಯನ್ನು, ಪೂರ್ತಿ ನಷ್ಟವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಏನಂತ ಕರಿತೇವೆ, ಅಕ್ಕಾಡು ಅಂತೇಳಿ ಕರಿತೇವೆ. ಲಾಸ್ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಅಕ್ಕಾಡು ಅಂತೇಳಿ ಕರೆಯಲಾಗುತ್ತೆ. ಇನ್ನು ಅಕ್ಕಲು ನೋಡಿ, ಅಕ್ಕಮೆ, ಅಕ್ಕಾಡು, ಅಕ್ಕಲು ಅಂತೇಳಿದ್ರೆ ಬುದ್ಧಿ, ವಿವೇಕ. ಸೊ ಈ ಒಂದು ಪದವನ್ನು ನೆನಪಲ್ಲಿಟ್ಕೊಳ್ಳಿ. ಅಕ್ಕಲು ಅಂತೇಳಿದ್ರೆ ಬುದ್ಧಿ, ವಿವೇಕ ಅಂತೇಳಿ. ಅಗಮ್ಯ ಅಂತ ಹೇಳಿದ್ರೆ ಮುಟ್ಟಲು ಅಸಾಧ್ಯವಾದದ್ದು ಅಂತೇಳಿ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಕಣ್ಣಿಗೆ ಗೋಚರ ಆಗುತ್ತೆ, ಆದರೆ ನಾವು ಅವುಗಳನ್ನು ಮುಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಗಳನ್ನು ನಾವು ಅಗಮ್ಯ ಅಂತೇಳಿ ಕರೆಯಲಾಗುತ್ತೆ. ಅದಕ್ಕೆ ನಾನು ಈ ಒಂದು ನೋಡಿ, ಆಕಾಶ ಎಷ್ಟು ನಿರ್ಮಲವಾಗಿ ಸ್ವಚ್ಛಂದವಾಗಿ ಕಾಣಿಸುತ್ತೆ ಕೆಲವು ಸಾರಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಮುಟ್ಟಬೇಕು ಅನಿಸಿದ್ರೆ ಸಾಧ್ಯ ಆಗುತ್ತಾ? ಇಲ್ಲ. ಅಂದರೆ ಅದಕ್ಕೋಸ್ಕರ, ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರವಾಗಿ ನಾನು ಈ ಒಂದು ಸಾಂದರ್ಭಿಕ ಚಿತ್ರವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆಕಾಶವನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ವ, ಅದು ಅಗಮ್ಯವಾದದ್ದು. ಹಾಗಾಗಿ ಅಗಮ್ಯ ಅಂತೇಳಿದರೆ ಮುಟ್ಟಲು ಸಾಧ್ಯವಾದದ್ದು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ. ಇನ್ನು ಆಗುಂದಲೆ ಅಂತೇಳಿದರೆ ಅತಿಶಯ ಅಂತೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಗುಂತಿ ಅಂತೇಳಿದರೆ ರಾಶಿ, ಹೆಚ್ಚಳ, ಜಾಸ್ತಿ. ಸೊ ಇದನ್ನು ನಾವು ಅಗುಂತಿ ಅನ್ನುವಂಥ ಒಂದು ಪದದ ಅರ್ಥಗಳನ್ನಾಗಿ ಬಳಸ್ತೇವೆ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇದುವರೆಗೂ ನೀವು ನನ್ನ ವಿಡಿಯೋವನ್ನು ನೋಡಿದ್ರಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇಷ್ಟೇ ಅಲ್ಲ, PDO ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳು A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಉಚಿತವಾಗಿ ಮಾಡುತ್ತಾ ಇದೆ. ಸೊ ಹೀಗಾಗಿ ನಾನು ನನ್ನ ಒಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ನ ಚಾನಲ್ನ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಮಿಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.